ಹುಕ್ಕೇರಿ ತಾಲೂಕಿನಲ್ಲಿ ಸಂಪೂರ್ಣ ನೀರಾವರಿಗಾಗಿ ನಡೆದ ರೈತರ ಹೋರಾಟ. ಸಂಪೂರ್ಣ ಮಾಹಿತಿ. ಪರಿಚಯ. ಕರ್ನಾಟಕದ ಉತ್ತರ ಭಾಗದಲ್ಲಿ ಕೃಷಿಯೇ ಮುಖ್ಯ ಆಧಾರವಾಗಿರುವ ಅನೇಕ ತಾಲೂಕುಗಳಲ್ಲಿ ನೀರಿನ ಸಮಸ್ಯೆ ಬಹಳ ಗಂಭೀರವಾಗಿದೆ. ಅದರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಪ್ರಮುಖವಾಗಿದೆ. ಕೃಷಿ ಪ್ರಧಾನ ಪ್ರದೇಶವಾಗಿರುವ ಈ ತಾಲೂಕಿನಲ್ಲಿ ಸಾವಿರಾರು ರೈತರು ಮಳೆ ಆಧಾರಿತ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಮಳೆಯ ಅಭಾವ, ಅಸಮರ್ಪಕ ಕಾಲುವೆ ವ್ಯವಸ್ಥೆ, ನೀರಾವರಿ ಯೋಜನೆಗಳ ವಿಳಂಬ ಹಾಗೂ ರಾಜಕೀಯ ನಿರ್ಲಕ್ಷ್ಯದಿಂದಾಗಿ ರೈತರು ಹಲವು ವರ್ಷಗಳಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಎಂಬ ಬೇಡಿಕೆಯಿಂದ ಹುಕ್ಕೇರಿ ತಾಲೂಕಿನ ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿದರು. ಈ ಹೋರಾಟದಲ್ಲಿ ರೈತರು, ರೈತ ಸಂಘಟನೆಗಳು, ಯುವಕರು, ಮಹಿಳೆಯರು ಮತ್ತು ವಿವಿಧ ಗ್ರಾಮಗಳ ಜನರು ಭಾಗವಹಿಸಿದರು. ಹುಕ್ಕೇರಿ ತಾಲೂಕಿಗೆ ಸಂಪೂರ್ಣ ನೀರಾವರಿ ಬೇಕು ಎಂಬ ಘೋಷಣೆ ರಾಜ್ಯ ಮಟ್ಟದಲ್ಲಿ ಚರ್ಚೆಯಾಗುವಂತೆ ಮಾಡಿತು. ಹುಕ್ಕೇರಿ ತಾಲೂಕಿನ ಕೃಷಿ ರೈತರಿಗೆ ನ್ಯಾಯ ಸಿಗಲಿ ಎಂದು ಹಾರೈಸೋಣ ರೈತ ಬಾಂಧವರೇ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ರೈತರೇ, ಫಾರ್ಮರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರೈತ ಬಾಂಧವರಿಗೆ ಈ ವಿಡಿಯೋ ತಲುಪಿಸಿ. ಹಾಗೆ ಹುಕ್ಕೇರಿ ತಾಲೂಕಿನ ಕೃಷಿ ಪರಿಸ್ಥಿತಿ. ಹುಕ್ಕೇರಿ ತಾಲೂಕು ಕೃಷಿಗೆ ಪ್ರಸಿದ್ಧ ಪ್ರದೇಶವಾಗಿದೆ. ಇಲ್ಲಿ ಮುಖ್ಯವಾಗಿ ಕಬ್ಬು, ಜೋಳ, ಮೆಕ್ಕೆಜೋಳ, ಅರಿಶಿನ, ಕಡಲೆ, ತರಕಾರಿ ಬೆಳೆಗಳು, ಹಣ್ಣು ಬೆಳೆಗಳು ಇವುಗಳನ್ನು ರೈತರು ಬೆಳೆಸ್ತಾರೆ. ಆದರೆ ನೀರಿನ ಕೊರತೆಯಿಂದಾಗಿ ಅನೇಕ ರೈತರು ಬೆಳೆ ನಷ್ಟ ಅನುಭವಿಸುತ್ತಿದ್ದಾರೆ. ಹಲವಾರು ವರ್ಷಗಳಿಂದ ರೈತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರೂ ಸಂಪೂರ್ಣ ನೀರಾವರಿ ವ್ಯವಸ್ಥೆ ಜಾರಿಗೆ ಬರಲಿಲ್ಲ. ನೀರಾವರಿ ಸಮಸ್ಯೆಯ ಮೂಲ ಕಾರಣಗಳು: 1. ಮಳೆಯ ಅವಲಂಬನೆ. ಹುಕ್ಕೇರಿ ತಾಲೂಕಿನ ಬಹುತೇಕ ರೈತರು ಮಳೆಯನ್ನೇ ನಂಬಿ ಕೃಷಿ ಮಾಡ್ತಾರೆ. ಮಳೆ ಸರಿಯಾಗಿ ಬಾರದ ವರ್ಷಗಳಲ್ಲಿ ರೈತರಿಗೆ ಭಾರೀ ನಷ್ಟವಾಗುತ್ತದೆ. 2. ಕಾಲುವೆ ಕಾಮಗಾರಿ ವಿಳಂಬ. ಘಟಪ್ರಭಾ ಮತ್ತು ಹಿರಣ್ಯಕೇಶಿ ನದಿಗಳ ನೀರನ್ನು ಸಮರ್ಪಕವಾಗಿ ತಲುಪಿಸುವ ಯೋಜನೆಗಳು ಇದ್ದರೂ ಅವುಗಳ ಕಾಮಗಾರಿ ಪೂರ್ಣಗೊಳ್ಳದೆ ಹಲವು ಗ್ರಾಮಗಳಿಗೆ ನೀರು ತಲುಪಲಿಲ್ಲ. 3. ರಾಜಕೀಯ ನಿರ್ಲಕ್ಷ್ಯ. ಪ್ರತಿ ಚುನಾವಣೆಯಲ್ಲೂ ರಾಜಕೀಯ ನಾಯಕರು ನೀರಾವರಿ ಭರವಸೆ ನೀಡಿದರೂ ಅನೇಕ ಯೋಜನೆಗಳು ಅರ್ಧದಲ್ಲೇ ನಿಂತವು. 4. ಭೂಗರ್ಭ ಜಲಕುಸಿತ. ಬೋರ್ವೆಲ್ಗಳ ಮೇಲೆ ಹೆಚ್ಚು ಅವಲಂಬನೆ ಇರುವುದರಿಂದ ಭೂಗರ್ಭ ಜಲಮಟ್ಟ ಕುಸಿಯಿತು. ರೈತರ ಆಕ್ರೋಶ. ನೀರಿನ ಸಮಸ್ಯೆಯಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದರು. ಅನೇಕ ರೈತರು ಸಾಲದ ಭಾರಕ್ಕೆ ಒಳಗಾದರು. ಬೆಳೆ ಹಾನಿಯಿಂದ ನಷ್ಟ ಅನುಭವಿಸಿದರು. ಕುಟುಂಬ ನಿರ್ವಹಣೆಯಲ್ಲಿ ಕಷ್ಟ ಅನುಭವಿಸಿದರು. ಕೃಷಿ ಬಿಟ್ಟು ಬೇರೆ ಕೆಲಸಗಳಿಗೆ ಹೋಗುವ ಪರಿಸ್ಥಿತಿ ಎದುರಿಸಿದರು. ಈ ಕಾರಣಗಳಿಂದ ರೈತರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಸಂಪೂರ್ಣ ನೀರಾವರಿಗಾಗಿ ಹೋರಾಟ ಆರಂಭ. ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳ ರೈತರು ಒಂದಾಗಿ ದೊಡ್ಡ ಮಟ್ಟದ ಹೋರಾಟ ಆರಂಭಿಸಿದರು. ಹೋರಾಟದ ಪ್ರಮುಖ ಬೇಡಿಕೆಗಳು: ಹುಕ್ಕೇರಿ ತಾಲೂಕಿಗೆ ಸಂಪೂರ್ಣ ನೀರಾವರಿ ಯೋಜನೆ ಜಾರಿ, ಎಲ್ಲಾ ಗ್ರಾಮಗಳಿಗೆ ಕಾಲುವೆ ನೀರು ತಲುಪಿಸಬೇಕು, ಅರ್ಧದಲ್ಲಿರುವ ಕಾಮಗಾರಿಗಳನ್ನು ತಕ್ಷಣ ಪೂರ್ಣಗೊಳಿಸಬೇಕು, ರೈತರಿಗೆ ನೀರಿನ ಹಕ್ಕು ನೀಡಬೇಕು, ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು. ರೈತರ ಪ್ರತಿಭಟನೆಗಳು. ರಸ್ತೆ ತಡೆ ಪ್ರತಿಭಟನೆ. ರೈತರು ಪ್ರಮುಖ ರಸ್ತೆಗಳನ್ನು ತಡೆದು ಸರ್ಕಾರದ ಗಮನ ಸೆಳೆದರು. ಸಾವಿರಾರು ರೈತರು ಟ್ರ್ಯಾಕ್ಟರ್ಗಳೊಂದಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ತಹಶೀಲ್ದಾರ್ ಕಚೇರಿ ಮುತ್ತಿಗೆ. ಹುಕ್ಕೇರಿ ತಹಶೀಲ್ದಾರ್ ಕಚೇರಿಯ ಎದುರು ರೈತರು ಧರಣಿ ನಡೆಸಿದರು. ಸರ್ಕಾರದ ವಿರುದ್ಧ ಘೋಷಣೆ. ರೈತರು: ನೀರಿಲ್ಲದೆ ಬದುಕು ಇಲ್ಲ, ಹುಕ್ಕೇರಿಗೆ ಸಂಪೂರ್ಣ ನೀರಾವರಿ ಬೇಕು, ರೈತರ ಬದುಕು ಉಳಿಸಿ ಎಂಬ ಘೋಷಣೆಗಳನ್ನು ಕೂಗಿದರು. ಮುಖ್ಯಮಂತ್ರಿ ಭೇಟಿ ಮತ್ತು ಮಾತುಕತೆ. ಮುಖ್ಯಮಂತ್ರಿ ಭೇಟಿ ಮತ್ತು ಮಾತುಕತೆ. ಹೋರಾಟ ತೀವ್ರಗೊಂಡ ನಂತರ ಸರ್ಕಾರ ಗಮನ ಹರಿಸಿತು. ಮುಖ್ಯಮಂತ್ರಿ ಹಾಗೂ ಸಚಿವರು ರೈತರೊಂದಿಗೆ ಮಾತುಕತೆ ನಡೆಸಿದರು. ರೈತರ ಬೇಡಿಕೆಗಳನ್ನು ಕೇಳಿದ ಮುಖ್ಯಮಂತ್ರಿಗಳು ರೈತರ ಸಮಸ್ಯೆಗಳನ್ನು ಆಲಿಸಿ ನೀರಾವರಿ ಯೋಜನೆ ವೇಗಗೊಳಿಸುವ ಭರವಸೆ ನೀಡಿದರು. ಕಾಲುವೆ ಕಾಮಗಾರಿಗಳನ್ನು ಪರಿಶೀಲಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ರೈತರೊಂದಿಗೆ ಸಭೆ ನಡೆಸಿದರು. ಹೋರಾಟದ ಸಮಯದಲ್ಲಿ ಕಂಡ ದೃಶ್ಯಗಳು. ಈ ಹೋರಾಟದಲ್ಲಿ ಅನೇಕ ಭಾವನಾತ್ಮಕ ದೃಶ್ಯಗಳು ಕಂಡುಬಂದವು. ವೃದ್ಧ ರೈತರು ಕಣ್ಣೀರಿಟ್ಟರು. ಮಹಿಳಾ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಯುವಕರು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನ ನಡೆಸಿದರು. ವಿದ್ಯಾರ್ಥಿಗಳು ರೈತರ ಬೆಂಬಲಕ್ಕೆ ನಿಂತರು. ಮಹಿಳೆಯರ ಪಾತ್ರ. ಹುಕ್ಕೇರಿ ತಾಲೂಕಿನ ಮಹಿಳೆಯರು ಕೂಡ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರು ಧರಣಿಯಲ್ಲಿ ಭಾಗವಹಿಸಿದರು. ಪ್ರತಿಭಟನೆ, ಮೆರವಣಿಗೆ ನಡೆಸಿದರು. ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀರು ಬೇಕು ಎಂದು ಮಹಿಳೆಯರು ಒತ್ತಾಯಿಸಿದರು. ಯುವಕರ ಬೆಂಬಲ. ಯುವಕರು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಅಭಿಯಾನ, ಪೋಸ್ಟರ್ ಪ್ರಚಾರ, ಹ್ಯಾಶ್ಟ್ಯಾಗ್ ಅಭಿಯಾನ ಮೂಲಕ ಹೋರಾಟಕ್ಕೆ ಬೆಂಬಲ ನೀಡಿದರು.
ಹುಕ್ಕೇರಿ ನೀರಾವರಿ ಹೋರಾಟ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಜನರು ಇನ್ಸ್ಟಾಗ್ರಾಂನಲ್ಲಿ, ಫೇಸ್ಬುಕ್ ಪೋಸ್ಟ್ಗಳು, ಯೂಟ್ಯೂಬ್ ವಿಡಿಯೋಗಳು, ವಾಟ್ಸಪ್ ಸಂದೇಶಗಳು ಮೂಲಕ ಹೋರಾಟದ ವಿಚಾರವನ್ನು ಎಲ್ಲೆಡೆ ಹಂಚಿದರು. ಸರ್ಕಾರದ ಭರವಸೆಗಳು ಸರ್ಕಾರ ಕೆಳಗಿನ ಭರವಸೆಗಳನ್ನು ನೀಡಿತು. ನೀರಾವರಿ ಯೋಜನೆಗೆ ಹೆಚ್ಚುವರಿ ಅನುದಾನ, ಕಾಲುವೆ ವಿಸ್ತರಣೆ ಕಾಮಗಾರಿಗಳಿಗೆ ಗಡುವು, ರೈತರ ಸಮಸ್ಯೆಗಳ ಪರಿಹಾರ. ಹೋರಾಟದ ಪರಿಣಾಮ 1. ರಾಜ್ಯ ಮಟ್ಟದಲ್ಲಿ ಚರ್ಚೆ. ಹುಕ್ಕೇರಿ ನೀರಾವರಿ ಸಮಸ್ಯೆ ರಾಜ್ಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಯಿತು. 2. ಅಧಿಕಾರಿಗಳ ಭೇಟಿ. ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದರು. ಕಾಮಗಾರಿಗಳ ವೇಗ. ಕೆಲವು ಕಡೆ ಕಾಮಗಾರಿಗಳು ವೇಗ ಪಡೆದವು. ರೈತರ ಸಂಕಷ್ಟದ ನಿಜ ಚಿತ್ರಣ. ನೀರಿನ ಕೊರತೆಯಿಂದ ರೈತರು ಅನುಭವಿಸಿದ ಸಮಸ್ಯೆಗಳು. ಒಣಗಿದ ಬೆಳೆಗಳು, ಖಾಲಿ ಬಾವಿಗಳು, ವಿದ್ಯುತ್ ವೆಚ್ಚ ಹೆಚ್ಚಳ, ಸಾಲದ ಒತ್ತಡ ಇವು ರೈತರ ಜೀವನವನ್ನು ಸಂಕಷ್ಟಕ್ಕೆ ತಳ್ಳಿದವು. ಸಂಪೂರ್ಣ ನೀರಾವರಿ ಏಕೆ ಅಗತ್ಯ? ಕೃಷಿ ಅಭಿವೃದ್ಧಿಗೆ ನೀರಾವರಿ ಇದ್ದರೆ ರೈತರು ವರ್ಷಪೂರ್ತಿ ಕೃಷಿ ಮಾಡಬಹುದು. ಆದಾಯ ಹೆಚ್ಚಳ. ಬೆಳೆ ಉತ್ಪಾದನೆ ಹೆಚ್ಚಾಗಿ ರೈತರ ಆದಾಯ ಹೆಚ್ಚುತ್ತದೆ. ರೈತ ಬಾಂಧವರೇ, ನನಗೆ ತಿಳಿದಷ್ಟು ನಿಮ್ಮ ಮುಂದೆ ಹೇಳಿದ್ದೇನೆ. ವಿಡಿಯೋ ಇಷ್ಟವಾದರೆ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಫಾರ್ಮರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಧನ್ಯವಾದಗಳು.